ಎಲ್ರಿಗೂ ನಮಸ್ಕಾರ. ಲೇಬರ್ ಡಿಪಾರ್ಟ್ಮೆಂಟ್ ಇಂದ ಅನ್ಆರ್ಗನೈಸ್ಡ್ ಲೇಬರ್ಸ್ ಅಂದ್ರೆ ಅಸಂಘಟಿತ ಕಾರ್ಮಿಕರು, ಇವರು ಯಾರ ಹತ್ರನೂ ಕೆಲಸ ಮಾಡ್ತಾರೆ, ಇಂಡಿವಿಜುವಲ್ ಆಗಿ ಅವರ ಕೆಲಸವನ್ನ ಮಾಡಿಕೊಂಡು ಬದುಕ್ತಾ ಇದ್ದಾರೆ. ಅಂತವರ ಸಾಮಾಜಿಕ ಭದ್ರತೆಗೋಸ್ಕರ ಇಷ್ಟು ಬೆನಿಫಿಟ್ ಅನ್ನ ಕೊಟ್ಟಿದ್ದಾರೆ. ದಯವಿಟ್ಟು ಈ ಬೆನಿಫಿಟ್ ಅವರಿಗೆ ತಲುಪುವಂತೆ ಈ ಒಂದು ರೀಲ್ಸ್ ನೋಡಿದ ನಂತರ ಸಹಾಯ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ಬರ್ತಾರೆ ಈ ಕಾರ್ಮಿಕರು ಅಂದ್ರೆ ನೋಡಿ, ಟೈಲರ್ಸ್, ಅಗಸರು, ಬಿಡಿ ಕಾರ್ಮಿಕರು, ಅಕ್ಕಸಾಲಿಗರು, ಕಮ್ಮಾರರು, ಚೌರಿಕರು, ಬಿಡಿ ವರ್ಕರ್ಸ್, ಬೀದಿ ಬದಿಲಿ ವ್ಯಾಪಾರ ಮಾಡತಕ್ಕಂಥವ್ರು, ಫೋಟೋಗ್ರಾಫರ್ಸ್, ಆಮೇಲೆ ಕೇಬಲ್ ಕಾರ್ಮಿಕರು, ಅಗರಬತ್ತಿ ತಯಾರು ಮಾಡೋರು, ಬೈಸಿಕಲ್ ರಿಪೇರಿ ಮಾಡೋರು, ಹೂವು ಕಟ್ಟರು, ಜೇನ್ ಸಾಕೋರು, ಕುರಿ ಸಾಕಾಣಿಕೆ ಮಾಡೋರು, ಬಡಗಿ ಕೆಲಸ ಮಾಡೋರು, ಅಡಿಕೆ ತಟ್ಟೆಯನ್ನ ತಯಾರು ಮಾಡತಕ್ಕಂಥವ್ರು, ವಾಲ್ಗ ಓದೋರು, ಬಳೆ ವ್ಯಾಪಾರ ಮಾಡೋರು, ಮತ್ತೆ ಲಾವಣಿ ಪದಗಳನ್ನ ಹೇಳ್ಕೊಂಡು ಓಡಾಡತಕ್ಕಂಥವ್ರು, ಮತ್ತೆ ಆವನ್ನ ಹಿಡಿಯತಕ್ಕಂಥ ಕಾರ್ಮಿಕರು, ಬೇಕರಿ ಕೆಲಸ ಮಾಡೋರು, ಅಡಿಗೆ ಕೆಲಸ ಮಾಡೋರು, 101 ತರದ ಕಾರ್ಮಿಕರಿಗೆ ಸರ್ಕಾರ ಈ ಸವಲತ್ತನ್ನ ಕೊಟ್ಟಿದೆ. ದಯವಿಟ್ಟು ಈ ಸವಲತ್ತನ್ನ ಉಪಯೋಗಿಸಿಕೊಳ್ಳೋದಕ್ಕೆ ಈ ಒಂದು ವಿಡಿಯೋನ ಫಾರ್ವರ್ಡ್ ಮಾಡಿ. ಏನ್ ಸವಲತ್ತು ಕೊಟ್ಟಿದೆ ಅಂದ್ರೆ ಅಪಘಾತ ಪರಿಹಾರ ಸೌಲಭ್ಯ ಇದೆ, ಅಪಘಾತದಿಂದ ಭಾಗಶಃ ಏನಾದರೂ ಆದ್ರೆ ಅದಕ್ಕೂ ಕೂಡ ಪರಿಹಾರ ಇದೆ, ಆಸ್ಪತ್ರೆ ವೆಚ್ಚವನ್ನು ಮರುಪಾವತಿ ಮಾಡ್ತಾರೆ, ಅಪ್ ಟು 50,000 ಮರುಪಾವತಿ ಮಾಡ್ತಾರೆ, ಮತ್ತೆ ಸಹಜ ಮರಣದಲ್ಲೂ ಕೂಡ ಪರಿಹಾರ ಇದೆ. ಅರ್ಹತೆಗಳೇನಪ್ಪಾ ಅಂದ್ರೆ ಕರ್ನಾಟಕದ ನಿವಾಸಿಯಾಗಿರಬೇಕು, 18ರಿಂದ 60 ವರ್ಷದ ಒಳಗಡೆ ಇರಬೇಕು, ಆದಾಯ ತೆರಿಗೆ ಪಾವತಿಸಬಾರದು, ಮತ್ತೆ ESI PF ಸೌಲಭ್ಯ ಇರಬಾರದು. ಇಂಥವರಿಗೆ ಈ ಒಂದು ಬೆನಿಫಿಟ್ ಅಪ್ಲೈ ಆಗುತ್ತೆ. ಇಂಥ ಕಾರ್ಮಿಕರು ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ತಮ್ಮ ಎಂಟ್ರಿಯನ್ನ ಮಾಡಿ ಡಿಜಿಟಲ್ ಕಾರ್ಡ್ ಅನ್ನ ತಗೊಂಡ್ರೆ ಸುಮಾರು ಬೆನಿಫಿಟ್ ಇದರಿಂದ ನಿಮಗೆ ಸಿಕ್ಕುತ್ತೆ. ಆ ಬೆನಿಫಿಟ್ ಏನ್ ಸಿಕ್ಕುತ್ತೆ, ಯಾವ ರೀತಿ ತಗೋಬೇಕು ಅನ್ನೋದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ದಯವಿಟ್ಟು ಆ ಪ್ರಕಾರ ಆನ್ಲೈನ್ ನಲ್ಲಿ ಎಂಟ್ರಿ ಮಾಡಿ ಈ ಒಂದು ಸೌಲಭ್ಯನ ಪಡ್ಕೋಬೇಕು ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. KSUWSSB ಕರ್ನಾಟಕ gov.in ವೆಬ್ಸೈಟ್ ಓಪನ್ ಮಾಡಿ, ಮೊಬೈಲ್ ನಂಬರು ಮತ್ತೆ OTP ಹಾಕಿ, ಜನರಲ್ ಇನ್ಫಾರ್ಮೇಶನ್ ಫೀಡ್ ಮಾಡಿ, ಹೆಸರು, ವೈವಾಹಿಕ ಸ್ಥಿತಿ, ಕಾಯಂ ವಿಳಾಸ, ಡಿಸ್ಟ್ರಿಕ್ಟು, ಸ್ಟೇಟು, ಪಿನ್ ಕೋಡ್ ಎಂಟ್ರಿ ಮಾಡಿ, ನೆಕ್ಸ್ಟ್ ಕ್ಲಿಕ್ ಮಾಡಿ, ಪರ್ಸನಲ್ ಇನ್ಫಾರ್ಮೇಶನ್ ಫೀಡ್ ಮಾಡಿ, ರೇಷನ್ ಕಾರ್ಡು, ಆಧಾರ್ ಕಾರ್ಡ್ ನಂಬರು, APL, BPL, ಮತ್ತೆ ಯಾವ ಜಾತಿ ಬರುತ್ತೆ, ಯಾವ ಕೆಲಸ ಮಾಡ್ತಾ ಇದ್ದೀರಾ, ವಿದ್ಯಾರ್ಹತೆ ಏನು ಎಲ್ಲವನ್ನ ಸೆಲೆಕ್ಟ್ ಮಾಡಿ, ಆಧಾರ್ ಕಾರ್ಡು, ರೇಷನ್ ಕಾರ್ಡು ಮತ್ತೆ ನಿಮ್ಮ ಫೋಟೋವನ್ನ ಅಪ್ಲೋಡ್ ಮಾಡಿ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಿ. ನಿಮ್ಮ ಅಪ್ಲಿಕೇಶನ್ ವೆರಿಫಿಕೇಶನ್ ನಂತರ ಸ್ಮಾರ್ಟ್ ಕಾರ್ಡು ಮನೆಗೆ ಬರುತ್ತೆ. ಈ ಸೌಲಭ್ಯವನ್ನು ಯಾವ ರೀತಿ ಉಪಯೋಗಿಸಬೇಕು ಅಂತ ಒಂದು ಸಣ್ಣದಾಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಪೂರ್ಣ ಪ್ರಮಾಣದಲ್ಲಿ ನಾನು ಯೂಟ್ಯೂಬ್ ನಲ್ಲಿ ಇದನ್ನ ಅಪ್ಲೋಡ್ ಮಾಡ್ತೀನಿ. ಸುಮಾರು ರಾಜ್ಯದಲ್ಲಿ 35 ಲಕ್ಷ ಕಾರ್ಮಿಕರಿದ್ದಾರೆ ಅಂತ ಅಂದಾಜಿಸಿದರೆ ಯಾರಿಗಾದ್ರೂ ಇದು ಸಹಾಯ ಆಗಬಹುದು. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.